ಇಲ್ಲ, ಅವರಿಗೆ ಸಿಕ್ಕಿರ್ತಕ್ಕಂಥ ಎವಿಡೆನ್ಸಸ್ಗಳ ಇಟ್ಕೊಂಡು ಅವ್ರು ಮಾಡಿರ್ತಾರೆ. ಮತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಇನ್ನೂ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವು ನಮ್ಮಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅದನ್ನೇ ಮೇಜರ್ ಆಗಿ ನಾವು ಹೇಳಿದ್ದು. ಅವ್ರಿಗೆ ಏನು ಎವಿಡೆನ್ಸ್ ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ, ಅದರ ಆಧಾರದ ಮೇಲೆ ಹೇಳಿರ್ತಾರೆ ಅವರು. ಇನ್ನೂ ಹೆಚ್ಚಿನ ಎವಿಡೆನ್ಸ್ಗಳು ಸಿಕ್ಕಿದ್ರೆ ಅಂತಿಮವಾಗಿ ವರದಿ ಕೊಡ್ಬೋದು. ಇದು ಓನ್ಲಿ ಇಂಟ್ರಿಮ್ ಆಗಿ ವರದಿನ ಕೊಟ್ಟಿರ್ತಾರೆ. ಪ್ರಕರಣದಲ್ಲಿ ಹೈಕೋರ್ಟ್ ಇಡಿ ತನಿಖೆಗೆ ಅನುಮತಿ ಕೊಟ್ಟಿದೆ. ಅದೇ ನಾನು ಇಲ್ಲ, ಅಂತಿಮವಾಗಿ ಈಗ ಅವರು ಪರ್ಮಿಷನ್ ಕೊಟ್ಟಿದ್ರೆ ಅವರು ತನಿಖೆ ಮಾಡ್ತಾರೆ. ಕೋರ್ಟ್ ಪರ್ಮಿಷನ್ ಕೊಟ್ಟ ಮೇಲೆ ತನಿಖೆ ಮಾಡಲೇಬೇಕಲ್ಲ, ಮಾಡಲಿ. ಈಗ ಬಿಜೆಪಿ ಅಹೋರಾತ್ರಿ ಹೋರಾಟ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಬೆಲೆ ಏರಿಕೆ ವಿರೋಧ ನೋಡಿ, ನಿನ್ನೆ ನಾನು ಕೂಡ ಪ್ರತಿಕ್ರಿಯೆ ಮಾಡಿದ್ದೀನಿ. ಬೆಲೆ ಏರಿಕೆ ಯಾಕಾಗುತ್ತೆ? ಬೆಲೆ ಏರಿಕೆಗಳು ನಮ್ಮ ಪಾಲಿಸಿಗಳ ಮೇಲೆ ಆಗುತ್ತೆ. ಕೇಂದ್ರ ಸರ್ಕಾರ ಪಾಲಿಸಿಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಇದು ಆರ್ಥಿಕವಾಗಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಪಾಲಿಸಿ ಅನ್ನೋದನ್ನ ಅವರು ತಿಳ್ಕೋಬೇಕಾಗುತ್ತೆ. ಈಗ ಟ್ಯಾಕ್ಸೇಷನ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಟ್ಯಾಕ್ಸ್ನ ಜಾಸ್ತಿ ಮಾಡ್ತಾರೆ ಅಂತ ಅಂದಾಗ ರಾಜ್ಯ ಸರ್ಕಾರಗಳು ಅದಕ್ಕೆ ಅನುಗುಣವಾಗಿ ಅವರು ರೈಸ್ ಮಾಡ್ಕೋಬೇಕು. ಇದು ನಾರ್ಮಲ್ ಆಗಿ ಇವತ್ತಲ್ಲ, ಹೊಸದಾಗಿ ಏನಾಗಿರೋದಿಲ್ಲ. ಹಿಂದೆ ಪ್ಲಾನಿಂಗ್ ಕಮಿಷನ್ ಇದ್ದಾಗ ಕೂಡ ಅದೇ ರೀತಿ ನಡ್ಕೊಂಡು ಬಂದಿದೆ. ಕೇಂದ್ರ ಸರ್ಕಾರ ಟ್ಯಾಕ್ಸೇಷನ್ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ರಾಜ್ಯ ಸರ್ಕಾರಗಳಿಗೂ ಅನುಕೂಲ ಆಗುತ್ತೆ. ಒಂದು ಪಾರ್ಟ್. ಎರಡನೇ ಪಾರ್ಟ್ ಏನು ಅಂದ್ರೆ, ಈಗ ನಾವು 20,000ಕ್ಕೂ ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ನಮಗೆ ಅದರ ಪ್ರಪೋರ್ಷನೇಟ್ಲಿ ಏನಿದೆ ಅದನ್ನ ನಮಗೆ ವಾಪಸ್ ಕೊಡಬೇಕು. ಅದು ಕೊಡದೇ ಇದ್ದಾಗ ನಾವೇನ್ ಮಾಡಬೇಕು? ನಮ್ಮ ರಿಸೋರ್ಸಸ್ ಅನ್ನ ನಾವು ಜಾಸ್ತಿ ರಾಜ್ಯ ನಡೆಸಬೇಕಂದ್ರೆ ನಮಗೂ ರಿಸೋರ್ಸ್ ಬೇಕಲ್ಲ. ಅದಕ್ಕೆ ನಾವು ಅದನ್ನ ಇಲ್ಲಿ ನಮ್ಮ ರಿಸೋರ್ಸಸ್ ಅನ್ನ ನಾವು ಜಾಸ್ತಿ ಮಾಡ್ಕೊಳ್ತೀವಿ. ಆಗ ಸ್ವಾಭಾವಿಕವಾಗಿ ಈಗ ಪೆಟ್ರೋಲ್ಗೆ ಡೀಸೆಲ್ಗೆ 2 ರೂಪಾಯಿ ಜಾಸ್ತಿ ಆಯ್ತು, ರಾಜ್ಯ ಸರ್ಕಾರ ಮಾಡಿದೆ. ರಾಜ್ಯ ಸರ್ಕಾರದ ಟ್ಯಾಕ್ಸ್ ನಲ್ಲಿ ಕಡಿಮೆ ಮಾಡಬಹುದಷ್ಟೇ. ಅದನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗ್ತದೆ. ಇವೆಲ್ಲ ಏನಾಗುತ್ತೆ, ಈ ಟ್ಯಾಕ್ಸ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿ ಅದಕ್ಕಾಗಿ ಬೆಲೆ ಜಾಸ್ತಿ ಆಗುತ್ತೆ. ಒಂದು ಬೆಲೆ ಜಾಸ್ತಿ ಆದ್ರೆ, ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆದ್ರೆ ಇಂಪ್ಯಾಕ್ಟ್ ಯಾರ ಮೇಲೆ ಆಗುತ್ತೆ? ತರಕಾರಿ ಮಾರೋವನ ಮೇಲೂ ಬಂದ್ಬಿಡುತ್ತೆ. ಆದ್ರಿಂದ ಕೇಂದ್ರ ಸರ್ಕಾರ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಮಾತ್ರ ಈ ಬೆಲೆಗಳು ನಿಯಂತ್ರಣದಲ್ಲಿ ಇರ್ತಾವೆ. ಹೌದು, ಸಾಕಷ್ಟು ವಿರೋಧನೂ ಇತ್ತು. 288 ಜನ ಪರವಾಗಿ ಹಾಕಿದ್ದಾರೆ. ಅದರಿಂದ ರಾತ್ರಿ 1 ಗಂಟೆನಲ್ಲಿ 1.5 ಗಂಟೆನಲ್ಲಿ ಪಾಸ್ ಮಾಡ್ಕೊಂಡಿದ್ದಾರೆ. ಬಹಳ ಜನ ಇದಕ್ಕೆ ವಿರೋಧ ಇದ್ದಾರೆ. ಸಾಮಾನ್ಯವಾಗಿ ಮುಸಲ್ಮಾನ್ ಸಮುದಾಯದವರು ಜೊತೆಗೆ ಬೇರೆ ಬೇರೆಯವರು ಕೂಡ ಇದನ್ನ ರಾಜಕೀಯವಾಗಿ ಉಪಯೋಗಿಸ್ತಾ ಇದ್ದ ಕೇಂದ್ರ ಸರ್ಕಾರ ಅನ್ನೋ ಅರ್ಥದಲ್ಲಿ ವಿರುದ್ಧ ಇದ್ದಾರೆ. ಈಗ ಪಾಸ್ ಆಗಿದೆ. ಅದರ ಮುಂದಿನ ದಿನದಲ್ಲಿ ಏನಾಗುತ್ತೆ ನೋಡೋಣ. ನೋಡಿ, ಅದು ಸಭಾಧ್ಯಕ್ಷರಿಗೂ ಅವರಿಗೂ ಬಿಟ್ಟಿರೋ ಅಂಥದ್ದು. ಇದರಲ್ಲಿ ನಮ್ದೇನು ಪಾತ್ರ ಇಲ್ಲ. ಸರ್ಕಾರದ ಪಾತ್ರ ಇಲ್ಲ. ಈಸ್ ಎ ಸ್ಪೀಕರ್ ಬಿಲಾಂಗ್ಸ್ ಟು ಎವ್ರಿಬಡಿ. ಅದನ್ನು ನಾವು ಆಯ್ಕೆ ಮಾಡುವಾಗ ಯುನಾನಿಮಸ್ ಆಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಬಿಜೆಪಿ ಅವರು ಅವ್ರನ್ನ ಆಯ್ಕೆ ಮಾಡಿದಾರಲ್ವಾ, ಅವರು ಇವ್ರ ಪರವಾಗಿ ಅವ್ರ ಪರವಾಗಿ ಮಾಡೋಕ್ಕಾಗೋದಿಲ್ಲ. ಸಭಾಧ್ಯಕ್ಷರ ಪೀಠದ ಹತ್ತಿರ ಶಾಸಕರು ಹೋಗಿ ಗಲಾಟೆ ಮಾಡಿದಾಗ, ಪೇಪರ್ ಹರಿದಾಕಿ ಅವ್ರ ಮುಖದ ಮೇಲೆ ಎಸೆದಾಗ ಯಾವ ಸಭಾಧ್ಯಕ್ಷರು ಅವರ ನಿಯಮಗಳನ್ನ ಇಂಪ್ಲಿಮೆಂಟ್ ಮಾಡದೇ ಇರ್ತಾರೆ ಹೇಳಿ ನೋಡೋಣ. ಅದನ್ನ ಅವ್ರು ಮಾಡಿದ್ದಾರೆ. ಅದು ಅವರು ಎಕ್ಸ್ಪೆಲ್ ಮಾಡಬೇಕಾದ್ರೆ ಅವರು ಕೂಡ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ, ಹೆಚ್ಚು ಕಡಿಮೆ ತಾವು ನೋಡಿದ್ರಿ 2-3 ಗಂಟೆ ನಡೀತದು. ಅಂತ ಸಂದರ್ಭದಲ್ಲಿ ಅವರು ಎಷ್ಟು ಪರಿಪರಿಯಾಗಿ ಕೇಳ್ಕೊಂಡ್ರು, ನೀವೆಲ್ಲ ಕೆಳಗಡೆ ಹೋಗಿ ನಿಮ್ಮ ಸ್ಥಾನಗಳಿಗೆ ಹೋಗಿ ಅಂತೇಳಿ ಅವರು ಕೇಳ್ಕೊಂಡಿದ್ದಾರೆ. ಅವರೇನು ಸೋಮೋಟ ಹಂಗೆ ಮಾಡಿಲ್ಲ. ಅವರಷ್ಟೇ ಅವ್ರ ಮಾತಿಗೆ ಗೌರವ ಕೊಡಲಿಲ್ಲ ಅಂದ್ರೆ, ನಾವೆಲ್ಲ ಸಭಾಧ್ಯಕ್ಷರ ಮಾತಿಗೆ ಗೌರವ ಕೊಡೋದಿಲ್ಲ ಅಂದ್ರೆ ನಿಯಮಗಳಿದಾವೆ, ನಾವೇ ಮಾಡ್ಕೊಂಡಿರ್ತಕ್ಕಂಥ ನಿಯಮಗಳಿದಾವೆ. ಆ ನಿಯಮದ ಅಡಿಯಲ್ಲಿ ಅವರನ್ನ ಆಚೆ ಹಾಕಿದ್ದಾರೆ. ಅದರಿಂದ
ಅದು ಅವರಿಗೆ ಮತ್ತು ಸಭಾಧ್ಯಕ್ಷರಿಗೆ ಬಿಟ್ಟಿರ್ತಕ್ಕಂಥದ್ದು. ಸರ್ಕಾರದ ಪಾತ್ರ ಏನೂ ಇಲ್ಲ. ಸರ್, ಎರಡು ಘಟನೆಗಳಲ್ಲಿ ಗೃಹ ಸಚಿವರು ಪ್ರೋಗ್ರಾಮ್ ನ ಮಿಸ್ ಮಾಡಿದ್ರು. ಒಂದು ಸಿದ್ಧಗಂಗಾ ಮಠದ ಇರ್ಬೋದು, ಇನ್ನೊಂದು ಕರ್ನಾಟಕ ಭವನ ಉದ್ಘಾಟನೆ. ನೋಡಿ, ಕರ್ನಾಟಕ ಭವನದ ಉದ್ಘಾಟನೆ ಅದಕ್ಕೆ ಫೌಂಡೇಶನ್ ಹಾಕಿದವನೇ ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಫೌಂಡೇಶನ್ ನಾನೇ ಹಾಕಿದ್ದೇನೆ. ಅದೇನು ಗೊತ್ತಿಲ್ಲ ನನಗೆ, ಕಾರಣಾಂತರದಿಂದ ಅವರು ಯಾರು ನನಗೆ ಆಹ್ವಾನ ಮಾಡಿರಲಿಲ್ಲ. ಸೊ ನಾನು ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು ಅಂತಂದ್ರೆ ಆಹ್ವಾನ ಇಲ್ಲದೆ ಹೆಂಗೆ ಹೋಗೋದು? ಅದಕ್ಕಾಗಿ ಹೋಗ್ಲಿಲ್ಲ. ನಾನು ಗೊತ್ತಿಲ್ಲ, ನಾನು ಹೋಗಿಲ್ಲ. ನನಗೆ ಕರೀದೆ ಹೆಂಗೆ ಹೋಗೋದು ಅಂತ ನಾನು ಹೋಗಲಿಲ್ಲ. ಜೊತೆಗೆ ಅಂತ ಇಂಪಾರ್ಟೆಂಟ್ ಏನು ನನಗೆ ಅನಿಸ್ಲಿಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, PWD ಮಿನಿಸ್ಟರ್ ಇದ್ದಾರೆ. ನಾವೆಲ್ಲ ಹೋಗೋ ಅಗತ್ಯ ಇಲ್ಲ ಅಂತ ನಾನೇನು ಹೋಗಲಿಲ್ಲ. ಇನ್ವಿಟೇಷನ್ ಕೊಟ್ಟು ನಾನು ಕರೀಲಿಲ್ಲ ಅನ್ನೋದು ಕಾರಣ ಅಲ್ಲ, ಆದ್ರೆ ನಾನು ಅಗತ್ಯ ಇಲ್ಲ ಅಂತ ಹೋಗಿಲ್ಲ. ಎರಡನೇದು, ಸೀನಿಯರ್ ಮಿನಿಸ್ಟರ್ ಅವರು ಕಾಂಗ್ರೆಸ್ ಪಾರ್ಟಿ, ನನಗೇನು ಅಗತ್ಯ ಇಲ್ಲಲ್ರಿ. ನನಗೇನು ಅಗತ್ಯನೇ ಇಲ್ಲ. ಅದು ನೀವು ಸ್ಟೆಪಿಂಗ್ ಅವರು ಮುಖ್ಯಮಂತ್ರಿಗಳಿರುವಾಗ ನಮ್ಮನ್ನೆಲ್ಲ ರೆಪ್ರೆಸೆಂಟ್ ಮಾಡೋರು ಯಾರು? ಮುಖ್ಯಮಂತ್ರಿಗಳು. ಅವರೇ ಇದ್ದಾರೆ, ನಾವ್ ಯಾಕೆ ಹೋಗ್ಬೇಕು? ಮಠದ್ದೇನಿಲ್ಲ. ನಮಗೆ ನಮ್ಮ ಕುಟುಂಬಕ್ಕೆ ಮಠಕ್ಕೆ ಅವಿನಾಭಾವ ಸಂಬಂಧ. ಸ್ವಾಮೀಜಿಯವರಿಗೂ ನಮ್ಮ ತಂದೆಯವರಿಗೂ ಬಹಳ ದೊಡ್ಡ ಸಂಬಂಧ ಇದ್ದಂಥದ್ದು. ನನಗೆ ಬೇರೆ ಏನೋ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ಬೇರೆ ಸಂದರ್ಭದಲ್ಲಿ ನಾವು ತಿಳ್ಕೊಂಡಾಗೆಲ್ಲ ಮಠಕ್ಕೆ ಹೋಗ್ತೀನಿ. ನಾನು ಯಾವಾಗ ಅಂದ್ಕೊಳ್ತೀವಿ ಮಠಕ್ಕೆ ಹೋಗ್ಬೇಕು ಅಂತ ಅವಾಗೆಲ್ಲ ಮಠಕ್ಕೆ ಹೋಗ್ತೀನಿ. ಈಗಲೂ ಕೂಡ ಆ ಕಾರ್ಯಕ್ರಮ ಒಂದು ಮಿಸ್ ಆಗಿದೆ ಬಿಟ್ರೆ ನಾನು ಯಾವಾಗಲೂ ಹೋಗ್ತೀನಿ. ನಾಳೆನೋ ಇವತ್ತು ಹೋಗಿ ನನ್ನ ಗೌರವ ಸಮರ್ಪಣೆ ಮಾಡಿ ಬರ್ತೀನಿ. ವಿಮರ್ಶೆ ಹೆಂಗಾಗ್ತಿದೆ ಅಂದ್ರೆ ಅಧ್ಯಕ್ಷರು ಮತ್ತೆ ಹೋಮ್ ಮಿನಿಸ್ಟರ್ ನಡುವೆ ಮನಸ್ಸು ಇಲ್ಲಪ್ಪ, ಆತರ ಏನಿಲ್ಲ. ನಾನು ಈಗಲೇ ಬೇಕಾದ್ರೆ ಅವ್ರ ಮನೆಗೆ ಹೋಗ್ತೀನಿ, ಅಧ್ಯಕ್ಷರ ಮನೆಗೆ ಈಗಲೇ ಹೋಗ್ತೀನಿ. ಮನೆಗೆ ಅವ್ರು ಬಂದಾಗ ಹೋಗ್ತೀನಿ. ಏನಿದೇನು ನಮಗೇನು ಆ ತರದ್ದು. ನಾವು ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ರಾಜಣ್ಣ ಪ್ರಕರಣದಲ್ಲಿ ಸಾಕ್ಷಿಗಳಿಲ್ಲ ಅನ್ನೋ ಮಾತುಗಳನ್ನ ಗೊತ್ತಿಲ್ಲ ನನಗೆ. ಅವರು ತನಿಖೆ ವರದಿ ಬರೋವರೆಗೂ ನಾವೇನು ಹೇಳಕ್ಕಾಗಲ್ಲ. ಎರಡೂ ಕೇಸ್ನಲ್ಲಿ, ರಾಜೇಂದ್ರ ಅವ್ರ ಕೇಸಲ್ಲೂ ಅಷ್ಟೇ, ರಾಜಣ್ಣ ಅವ್ರ ಕೇಸ್ನಲ್ಲೂ ಅಷ್ಟೇ ತನಿಖೆ ನಡೀತಾ ಇದೆ. ತನಿಖೆ ಮಧ್ಯದಲ್ಲಿ ನಾನು ಯಾವುದು ಪ್ರತಿಕ್ರಿಯೆ ಮಾಡೋದು ಸರಿ ಕಾಣಿಸಲ್ಲ. ಜೊತೆಗೆ ನಮಗೆ ಮಾಹಿತಿಗಳು ಕೂಡ ಇಲ್ಲ. ಮೇಲ್ನೋಟಕ್ಕೆ ಮಾಹಿತಿ ಇರ್ಬೋದು ಅಷ್ಟೇ, ಬಿಟ್ರೆ ತನಿಖೆ ಒಳಗಡೆಗೆ ಏನಿದೆ ಅನ್ನೋದು ಗೊತ್ತಾಗೋದಿಲ್ಲ. ರಾಜಣ್ಣವರು ಸಡನ್ ಆಗಿ ತಣ್ಣಗಾಗೋದ್ರು. ಅಲ್ಲಿ ಸೆಷನ್ ಅಲ್ಲಿ ಇದ್ದಷ್ಟು ಆರ್ಭಟ ಕಡಿಮೆ ಆಗೋಯ್ತು ಹೈಕಮಾಂಡ್ ಮಾತಿನ ನಂತರ. ಅಲ್ಲ, ನೀವು ಏನ್ ಬಯಸ್ತೀರೋ ಗೊತ್ತಿಲ್ಲ ನನಗೆ. ಯಾಕೆ ಅಲ್ಲಲ್ಲ, ಅವರು ಸದನದಲ್ಲಿ ಹಿಂಗಿದ್ರು ಅಂದ್ರೆ ಹಂಗೆ ಇರಬೇಕು ಬೀದಿಯಲ್ಲೂ ಅಂತ ಅಂದ್ರೆ ಅದು ಸಾಧ್ಯ ಇಲ್ಲ. ಅದು ಸಾಮಾನ್ಯವಾಗಿ ಹೊರಗಡೆ ಆ ರೀತಿ ಇರ್ತಾರ ಸರ್, ಸದನದಲ್ಲಿ ಕಾಮಾಗಿರ್ತಾರ. ಆದ್ರೆ ಈ ಸಲ ಉಲ್ಟಾ ಆಗಿದೆ. ನಿಮ್ಮ ಅಬ್ಸರ್ವೇಷನ್ ಒಳ್ಳೇದೆ. ನಾವು ಕಾಂಗ್ರೆಸ್ ನಲ್ಲಿ ಸೀನಿಯರ್ ಪೊಲಿಟಿಷಿಯನ್ ಸರ್, AICC ಲೆವೆಲ್ ಎಲ್ಲ ವರ್ಕ್ ಮಾಡಿದ್ದೀರಾ. ಇವತ್ತು ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸಭೆ ನಡೀತಾ ಇದೆ. ಇಂಟರ್ನಲ್ ಪಾಲಿಟಿಕ್ಸ್, ಆಂತರಿಕ ಗೊಂದಲಗಳಿಗೆಲ್ಲ ತೆರೆ ಬೀಳ್ಬೋದಾ ಸರ್? ಎಲ್ಲಿದೆ ನೀವು ಆಂತರಿಕ ಗೊಂದಲ ಅಂತ ನನಗೆ ಗೊತ್ತಿಲ್ಲಪ್ಪ. ನೀವೇ ಸೃಷ್ಟಿ ಮಾಡಿ ಹೇಳ್ತಾ ಇದ್ರಿ. ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ರೀ. ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ, ಗವರ್ನೆನ್ಸ್ ಮಾಡ್ತಾ ಇದೀವಿ, ಆಡಳಿತ ಮಾಡ್ತಾ ಇದೀವಿ, ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ. ಏನೋ ಸಣ್ಣ ಪುಟ್ಟ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಡಿಫರೆನ್ಸ್ ಅಲ್ಲ, ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇರ್ತದೆ, ಸಹಜವಾಗಿರುತ್ತೆ. ಅದಕ್ಕೇನು ಗೊಂದಲ ಅಂದ್ರೆ ಅಂದ್ಬಿಟ್ರೆ ಏನ್ ಹೇಳೋದು ನಾವು? ಇಲ್ಲಮ್ಮ, ಅದಕ್ಕೆ ಸಂಬಂಧವೇ ಇಲ್ಲ. ನಾವು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗದೆ ಇರೋದಕ್ಕೂ ಇಲ್ಲಿ ರಾಜ್ಯದಲ್ಲಿ ಆಡಳಿತವನ್ನು ನಡೆಸೋದಕ್ಕೂ ಸಂಬಂಧವೇ ಇಲ್ಲ. ಹಂಗಾರೆ ಪವರ್ ಶೇರಿಂಗ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಕೇವಲ ಊಹಾಪೋಹನ ಸರ್? ಅಲ್ಲ, ಈಗ ಕೆಲವರು ಬದಲಾವಣೆ ಆಗ್ಬೇಕು ಅಂತಾರೆ, ಕೆಲವರು ಬೇಡ ಅವರೇ ಮುಂದುವರಿಲಿ ಅಂತಾರೆ. ಇದು ಇರೋದೇ ಅಲ್ಲ. ನಾನಿರುವಾಗ್ಲೂ ಅದೇ ರೀತಿ ಇತ್ತು. ನಾನು 2ನೇ ಸರಿ ಆಗ್ಬೇಕು ಮುಂಚೆ, 1ನೇ ಸರಿ ನನ್ನ ಟರ್ಮ್ ಮುಗಿದಾಗ ಇದೇ ರೀತಿ ಆಯಿತು. ಆವಾಗ ನಮ್ಮ ಸೀನಿಯರ್ ಲೀಡರ್ಸ್ನೆಲ್ಲ ಕರೆದು ಮಾತಾಡಿ ಇಲ್ಲ ಅವರೇ ಮುಂದುವರಿಲಿ ಅಂತೇಳಿ ನನಗೆ ಕಂಟಿನ್ಯೂ ಮಾಡಿದ್ರು. ಅಲ್ಲೆಲ್ಲ ಇರ್ಬೋದು, ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಇದು ಪ್ರಕ್ರಿಯೆ ನಡೀತಾ ಇರೋದು ಹಾಗೆ. ಥ್ಯಾಂಕ್ ಯು. ಯಾರು ಏನಕ್ಕೆ ಗೊತ್ತಿಲ್ಲ ಇಲ್ಲ, ಯಾರು ನಾನು ಕೇಳು ಇಲ್ಲ. ಅದು ಆ ವಿಷಯನೇ ಬಂದಿಲ್ಲಪ್ಪ. ನೀವೇನು ಅದೇ ಫೋಟೋನು ನೋಡಿದೆ ನಾನು, ಕಾಣ್ತಾ ಇಲ್ಲ ನಾನು. ಫೋಟೋ ನೋಡಿದೆ ಬೆಳಿಗ್ಗೆ ಪೇಪರಲ್ಲಿ, ನಾನು ಕಾಣ್ತಾ ಇಲ್ಲ. ಅದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರೀ.
ಕೋಆರ್ಡಿನೇಷನ್ ಕಮಿಟಿ ಏನು ಇಂಪಾರ್ಟೆಂಟ್ ಇಲ್ಲ. ಕೋಆರ್ಡಿನೇಷನ್ ಕಮಿಟಿ ನೀವೇ ಚೇರ್ಮನ್. ನಮ್ದು ಅಭಿಪ್ರಾಯ ಏನು ಇಂಪಾರ್ಟೆಂಟ್ ಏನಿದೆ, ಈಗ ಪ್ಯಾಸೇಜ್ ಆಫ್ ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಹೊಸ ನೀರು ಬಂದಾಗ ಹಳೆ ನೀರು ಮುಂದಕ್ಕೆ ಹೋಗುತ್ತೆ ಅಂತ ಹಳೆ ನೀರು ಹೋಗುತ್ತೆ ಅಂತ ಮುನ್ಸೂಚನೆ ಸರ್ ಅದಿರ್ಬೋದು. ಹೌದು, ನೀವು ಯಾವ ತರ ಬೇಕಾದ್ರೂ ವಿಶ್ಲೇಷಣೆ ಮಾಡಿ, ಆಯ್ತಾ. ನಾನು ಗಾದಿ ಮಾತು ಹೇಳಿದೆ, ಆಯ್ತಾ. ನನಗೆ ಅದನ್ನ ಅಪ್ಲೈ ಮಾಡಿದ್ರೆ ಮಾಡಿ. ಥ್ಯಾಂಕ್ ಯು.